Hi guys, welcome back to the channel. I hope you guys are doing well. ಇವತ್ತು ಡೇಟ್ ಒಂದು ಸೆಕೆಂಡ್ ಹೇಳ್ತೀನಿ, 23 ಜೂನ್ 2025 ಆ್ಯಂಡ್ ನಾವು ಟೈಮ್ ಈಸ್ 1:07 PM. ನಾನು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೊಂಟೀನಿ. ಇವತ್ತು ಬೆಳಗ್ಗೆನೇ ಬಂದಿದ್ದೇನೆ. ಆ್ಯಕ್ಚುಲಿ ಬಸ್ಸಿಗೆ ಬಂದೆ, ನನ್ನ ಗಾಡಿ ತೊಗೊಂಡು ಹೋಗೋದಿತ್ತು. ಸ್ವಲ್ಪ ಕಾಲೇಜ್ ವರ್ಕ್ ಇತ್ತಂದು ಬಂದೆ, ಬಟ್ ಕಾಲೇಜ್ ವರ್ಕ್ ಆಗಲಿಲ್ಲ. ಹಾಗಾಗಿ ನಾವು ಹೆಡಿಂಗ್ ಬ್ಯಾಕ್ ಟು ಹುಬ್ಬಳ್ಳಿ. ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ದ ರೈಡ್. ಯಾರು ಫಸ್ಟ್ ಟೈಮ್ ಬಂದಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಆ್ಯಂಡ್ ಎಂಜಾಯ್ ದ ನೈಸ್ ರೋಡ್. ಇದೊಂದು 40 ಕಿಲೋಮೀಟರ್ಸ್ ಏನೋ ಅದ ನಂಗೆ. ಅದಾದಮೇಲೆ ತುಮಕೂರು ಎಂಟ್ರ್ ಆಗ್ತೀನಿ. ಅಲ್ಲಿಂದ ಮತ್ತು ಊರಾಗ ಅದು ತುಮಕೂರು ಒಳಗೆ ಹೈವೇ ಹಾಕಿ ಮತ್ತು ಡೈರೆಕ್ಟ್ ನೆಟ್ವರ್ಕ್ ಕನೆಕ್ಟ್ ಆಗ್ತೀನಿ ಅಷ್ಟೇ. ಗೈಸ್ ಫೈನಲಿ ಇದು ಮುಗಿತು. ಏನಂತಾರೆ, ನೈಟ್ ರೋಡ್ ಕ್ರಾಸ್ ಆಗೀನಿ. ಅರೌಂಡ್ ಅಲ್ಲಿ ನಾ ಇರೋದಿಂದ ಅರೌಂಡ್ 22 ಕಿಲೋಮೀಟರ್ಸ್ ಆಗ್ತದೆ. 50-40 ಕಿಲೋಮೀಟರ್ಸ್ ಅಲ್ಲ, 22 ಕಿಲೋಮೀಟರ್ಸ್ ಆಗ್ತದೆ. ಈ 1.5 ಕಿಲೋಮೀಟರ್ನ ನಾನು ಲೆಫ್ಟ್ ಹೋಗಬೇಕು. ಸೊ ದ್ಯಾಟ್ ನಾನು ನೆಲಮಂಗಲ ಇದಕ್ಕೆ ಹೋಗಿ ಅಲ್ಲಿಂದ ತುಮಕೂರು ಹೋಗ್ತೀನಿ. ತುಮಕೂರು ಆ ರೂಟ್ ಮೇಲೆ ಚಿತ್ರದುರ್ಗ ಹಂಗೆ ಹಿಂಗೆ ಹಾಸಿ ದಾವಣಗೆರೆ, ಹಾವೇರಿ, ಆಮೇಲೆ ಗೊರೂರು ಅಂತ ಹಾಕಿ ಗಬ್ಬೂರಿಗೆ ಹುಬ್ಳಿಗೆ ಹೋಗ್ತೀನಿ. ಈಗ ನನಗೆ 6 hours 45 minutes ತೋರಿಸ್ತದೆ. ಆ್ಯಂಡ್ ರೀಚ್ ಆಗೋ ಟೈಮ್ 8:10 ಕೊಡ್ಲಿರ್ತದೆ. ನಾನು ಆರಾಮಾಗಿ ಹೋಗ್ತೀನಿ, ರಶ್ ಏನು ಮಾಡೋಂಗಿಲ್ಲ. ಆ್ಯಂಡ್ ರಿಮೈನಿಂಗ್ ಕಿಲೋಮೀಟರ್ಸ್ ಇಸ್ 394 ಕಿಲೋಮೀಟರ್ಸ್. ಇದು ಜಸ್ಟ್ ಹುಬ್ಳಿ ಸೆಂಟ್ರಿಗೆ ಹೋಗ್ತದೆ. ಅಲ್ಲಿಂದ ಮುಂದೆ ಹೋಗ್ಬೇಕು. ಅಲ್ಲಿಂದ ಒಂದು 4 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ನಾವು ರೌಂಡಾಗಿ ಹಿಡಿದ್ರೆ 400 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಆಲ್ಮೋಸ್ಟ್. ಸೊ ಲೆಟ್ಸ್ ಮೂವ್. ಟಿಲ್ ನೌ ದ ಬೈಕ್ ಈಸ್ ಪರ್ಫಾರ್ಮಿಂಗ್ ವೆಲ್. ಟಂಕಿನೇ ಫುಲ್ ಮಾಡ್ತೀನಿ ಗಾಡಿದು. ಆ್ಯಂಡ್ ಅಷ್ಟೇ, ಮತ್ತೇನಿಲ್ಲ. ಇನ್ಸ್ಟಾಗ್ರಾಮ್ನಾಗ ಸ್ಟೋರಿ ಅಪ್ಲೋಡ್ ಮಾಡೀನಿ. ಈ ಅದನ್ನ ಹೊಳ್ಳಿ ವಾಟ್ಸಪ್ನ ಒಂದು ಹಾಕ್ತೀನಿ. ಆಮೇಲೆ ಅಲ್ಲಿಂದ ಜೈ ಶ್ರೀರಾಮ ಮನೆಗೆ ಹೋಗುವ. ಲೆಟ್ಸ್ ಗೋ ಗೈಸ್. ಇನ್ನೊಂದೇನಂದ್ರೆ, ನೈಟ್ ರೋಡ್ ಮೇಲೆ ಬರ್ಲಿಕ್ಕತ್ತಿದ್ರೆ ಅಲ್ಲಿ ಪರ್ಟಿಕ್ಯುಲರ್ಲಿ ಹಿಂಗೆ ಮ್ಯಾಲೆ ಹಿಂಗೆ ಫ್ಲೈಓವರ್ ಹೋಗ್ತಾವ ಅಂದ್ರೆ ಅಂಡರ್ ಪಾಸ್ನಾಗ ಹೋಗ್ಬೇಕಾರೆ ಅಲ್ಲಿ ಕ್ಯಾಮ್ರಾಡಂಗೆ ಕುತ್ಕೊಂಡಿರ್ತಾರೆ. ಇವತ್ತು ನಾನು ನೋಡ್ದಂಗೆ ನಂಗೆ ಯಾರು ಕಾಣಿಸ್ಲಿಲ್ಲ, ಅವ್ರಲ್ಲಿ ನಾನು ಸ್ಪಾಟ್ ಮಾಡಿಲ್ಲ ಅನ್ನಿಸ್ತದೆ. ಇನ್ ಕೇಸ್ ನೀವು ನೈಟ್ ರೋಡ್ನಾಗ ಹೊಂಟಿದ್ರೆ 80 ಕ್ರಾಸ್ ಮಾಡಬೇಡ್ರಿ. ಇಲ್ಲಾಂದ್ರೆ ಸುಮ್ಮನೆ ಇಲ್ಲಿ ಟೋಲ್ ದಾಟಿದ ಕೂಡ 1,000 ರೂಪಾಯಿ ದಂಡ ಹಾಕ್ತಾರೆ. ನಿಮ್ಗೆ 1,000-2,000 ದಂಡ ಹಾಕ್ತಾರೆ. ಯಾಕಂದರೆ ಇಲ್ಲೇ ದಂಡ ಹಾಕ್ಲಿದ್ದು. ಹಾಗಾಗಿ ಒಂದು ಪ್ರಿಕಾಷನ್ ಅಂತಂದು ನೀವು ಎಷ್ಟು ಆಗ್ತದೆ ಅಷ್ಟು ನಿಮ್ಮ ಸೇಫ್ಟಿ ಒಳಗಂದ್ರೆ ನೀವು ಸೇಫ್ ಇರಿ. ಸುಮ್ಮನೆ ಇವರಿಗೆ 1,000 ರೂಪಾಯಿ ಕೊಟ್ಟು ಎದಕ್ಕೆ ಇದು ಮಾಡ್ತೀರಿ? ಅಟ್ಲೀಸ್ಟ್ ಒಂದು 10 ಲೀಟ್ರ್ ಪೆಟ್ರೋಲರ ಬರ್ತಾರೆ ಒಳಗೆ. ಸೋ ಗುಡ್. ಈಗ ಇಲ್ಲಿ 400 ಮೀಟರ್ಸ್ ಒಳಗೆ ನಾನು ಲೆಫ್ಟ್ ಹೋಗ್ತೀನಿ. ತುಮಕೂರು ಆ್ಯಂಡ್ ಪುಣೆ. ನಮ್ಮ ಅಣ್ಣ ಇರ್ತಾನಲ್ಲ, ಹೊಡೆದ್ಬಿಡ್ಲೇನು ಗಾಡಿ ಪುಣೆಗೆ. 6 ತಾಸು 4 ನಿಮಿಷ ಹೋಗ್ತದೆ. ಅಲ್ಲಿ ಹೋಗ್ಲಿಕ್ಕೆ ಅಂದ್ರೆ 12 ತಾಸು, ಆಲ್ಮೋಸ್ಟ್ 13 ತಾಸು 14 ತಾಸು ಕೊಡ್ತಿದ್ದೆ. ವೆದರ್ ಅಂದ್ರೆ ಮಸ್ತ್ ಅದ. ಮಳೆ ಬರುವ ಹಂಗದ, ಆದರೆ ಮಳೆ ಏನಿಲ್ಲ ಅಂದ್ರೆ ಅಷ್ಟೊಂದೇನು ಕ್ಲೌಡ್ಸ್ ಇಲ್ಲ. ಬಟ್ ಕೂಲ್ ಅದ ವೆದರ್, ಗಾಡಿ ಆರಾಮ್ ಹೊಡಿಬೋದು. ಟ್ರೈನ್ ಆಗಂಗಿಲ್ಲ, ಬೋರ್ ಆಗಂಗಿಲ್ಲ. ಮೇನ್ ಅಂತಂದ್ರೆ ಏನರ ತಿಂದರೂ ನಿದ್ದೆ ಬರೋಂಗಿಲ್ಲ. ಇಲ್ಲಾಂದ್ರೆ ಬಿಸಿಲಿಕ್ಕಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಫೈನಲಿ
highway connect ade connect ade. ಈಗ ಟೈಮ್ 2:38 ಆಗಿದೆ. ಆ್ಯಂಡ್ ಒಂದು ಕಪ್ ಚಹಾ ಕುಡಿದೆ, ಹಾಗೆ ಬಿಸ್ಕೆಟ್ ತಿಂದೆ. ಅದ್ರ ಸಮಾಧಾನ ಆಗಲಿಲ್ಲ ಅಂತಂದು ಒಂದು ಮೌಂಟೇನ್ ಡ್ಯೂ ಕುಡಿಲಿದ್ದೀನಿ. ಅದೇ ಈ ತುಮಕೂರದ್ದು ಟೋಲ್ ಕ್ರಾಸ್ ಆಗಿ ನಿಂತೀನಿ. ಹಿಂದ ಕಾಣಿಸ್ತೀನಿ ಈ ನ್ಯಾಷನಲ್ ಹೈವೇದ ನೆಕ್ಸ್ಟ್ ಅಂತಾರಲ್ಲ, ಸೂಪರ್ ನಿದ್ದೆ ಬರಿದಂದು ಗಾಡಿ ನಿಂದಿಸಿದ್ದೆ. ಈ ರಿಫ್ರೆಶ್ಮೆಂಟ್ಸ್ ಆದ್ರೆ ಇನ್ನು ಬ್ಯಾಕ್ ಟು ಮುಗಿಸ್ತೀನಿ, ಹೊಡ್ತೀನಿ. Move 347 kilometers to go. Again 347 kilometers to cover. ಈ ಫ್ಲೈಯರ್ ಯಾವಾಗ ಆಗ್ತದೋ ಏನು ಅರ್ಥನ ಆಗೋಯ್ತು ನನಗೆ. ಹೋದ ವರ್ಷ ಬಂದಾಗೂ ಕಂಪ್ಲೀಟ್ ಆಗಿದ್ದಿಲ್ಲ. ಈ ವರ್ಷ ನಡುವೆ ಯಾವಾಗ ಫಸ್ಟ್ ಟೈಮ್ ನಾನು ಗಾಡಿ ತಂದಿದ್ದು ಮೇ ಒಳಗೆ ನಾ ಬಂದಿದ್ದೆ, ಏಪ್ರಿಲ್ ಮೇ ಒಳಗೆ ಬಂದಿದ್ದೆ. ಅವಾಗೂ ಆಗಿದ್ದಿಲ್ಲ, ಕಂಪ್ಲೀಟ್ ಆಗಿದ್ದಿಲ್ಲ. ಮತ್ತು ನಡು ಡಿಸೆಂಬರ್ನಾಗ ಹೋಗಿ ರಿಟರ್ನ್ ಬಂದೆ, ಅವಾಗೂ ಆಗಿಲ್ಲ. ಈಗ ಮತ್ತು ರಿಟರ್ನ್ ಜೂನ್ನಾಗ ಹೊಂಟೇನೆ ನಾನು. ಜೂನ್ ಅರ್ಧ ಆಯ್ತು ಆಲ್ರೆಡಿ. ಜೂನ್ ಮುಗಿಲಿಕ್ಕೆ ಬಂದರೂ ಇನ್ನೂ ಆಗಿಲ್ಲ. ಇನ್ನು ಎಷ್ಟು ವರ್ಷ ಮಾಡ್ತಾರೆ ಈ ಸಂಬಂಧ ಸಿಕ್ಕಾಪಟ್ಟಿ ಟ್ರಾಫಿಕ್ ಆಗ್ತದೆ. ಯಾಕೆ ಲಘು ಸರ್ಕೊಂಡೆ ಹೊರಗೆ. ಎಸ್ಪೆಷಲಿ ಹೋಗೋದಕ್ಕಿಂತ ಏನು ಬೆಂಗಳೂರು ಎಂಟ್ರ್ ಆಗ್ತಿರ್ತಾರಲ್ಲ, ಈಗ ಬೆಂಗಳೂರಿಗೆ ಹೋಗೋರು ಅವ್ರಿಗೆ ಭಾಳ ಟ್ರಾಫಿಕ್ ಆಗ್ತದೆ. ಇನ್ನೂ ಆ ಪೀಕ್ ಅವರ್ಸ್ ಇಲ್ಲ ಅಂತಂದು ಅಷ್ಟು ಟ್ರಾಫಿಕ್ ಇಲ್ಲ ಅಂತ ದಪ್ಪ ಟ್ರಾಫಿಕ್ ಇರ್ತದೆ. ಪ್ರೈಸ್ ಟೈಮ್ 3:20 ಆಗ್ಯದ. ಬಟ್ ನಂಗೆ ಹಾರಿಬಲ್ ಇದ್ದೀವಿ. ನಂಗೆ ಸ್ವಲ್ಪ ಸೀನ್ ಬರ್ತಾವನ್ನ, ಸ್ನೀಸಿಂಗ್ ಜಾಸ್ತಿ ಆಗ್ತದೆ. ನಾನು ಏನು ಮಾಡ್ತೀನಿ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡೆಲ್ಗೆ ಅಷ್ಟು ತೊಗೋತೀನಿ. ಅದು ಟ್ಯಾಬ್ಲೆಟ್ ತೊಗೋತೀನಿ. ಇವತ್ತ ತೊಗೊಂಡಿನಿ. ಭಾಳ ಸ್ನೀಸಿಂಗ್ ಭಾಳ ಆಗ್ಲಿಕ್ಕೆ ಈಗ ನೋಡಿದರೆ ನಿದ್ದೆ ಬರ್ತಿತ್ತು. ಇನ್ನೂ 309 ಕಿಲೋಮೀಟ್ರ್ ಹೋಗ್ಬೇಕು. 5 ತಾಸು 12 ನಿಮಿಷ ತೋರಿಸ್ಲಿರ್ತದೆ. ಅರೈವಲ್ 8:15 ಕೊಡ್ಲಿತ್ತು. ಏನು ಮಾಡಿ ಬರೋಂಗಿಲ್ಲ. ಇದನ್ನ ಬ್ಯಾಕ್ ಹೋದೀನಿ, ಹೊಡಿತೀನಿ ಗಾಡಿ. ರೋಡ್ ಭಾಳ ಖಾಲಿ ಇದೆ. ಬಟ್ ಅಲ್ಲೇ ತುಮಕೂರಿನಾಗ ಆಲ್ಮೋಸ್ಟ್ 7 ಕಿಲೋಮೀಟ್ರ್ ಗಟ್ಟಲೆ ನಾನು ಬರೀ ಸರ್ವಿಸ್ ರೋಡ್ನ ಎಂಟ್ರ್ ಆಗಿಬಿಟ್ಟೆ ತುಮಕೂರಿಗಿಂತ ಮುಂಚೆ. ಅಲ್ಲೇ ತಲೆ ಕೆಡ್ತಾನೆ. ನಾ ಎಲ್ಲಿ ಹೋಗೋದು ಜಾಸ್ತಿ ದೂರ ಇಲ್ಲ ಅಂತ ಟ್ರಾಫಿಕ್ ಅನ್ಕೋತೀನಿ. ಈಗ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಮತ್ತು ಅದರೊಳಗೆ ನಿತ್ಯ ಬರೀರುತ್ತೆ ನಂಗೆ. ಭಾಳ ಬರು ದಿಸ್ ಇಸ್ ಹೌ ಮೈ ಬೈಕ್ ಈಸ್ ಲುಕಿಂಗ್ ನಾವು. ಲಗೇಜ್ ಏನು ಭಾಳ ಇಲ್ಲ, ಯಾಕಂದ್ರೆ ಲಗೇಜ್ ಆಲ್ರೆಡಿ ಹುಬ್ಳಿ ಒಳಗೆ ಅವ ನಾನು ತೊಗೊಂಡಿಟ್ಟು ಹೋಗಿಟ್ಟೇನಿ. ಟ್ರೈನಿಗೆ ಹೋದಾಗ ಲಗೇಜ್ ತೊಗೊಂಡು ಹೋಗಿಟ್ಟೇನಿ. ಸುಮ್ಮನೆ ಬಂದಿದ್ದೆ ಅಂತಂದು ಮತ್ತು ಬ್ಯಾಗ್ ಅಂತ ತೊಗೊಂಡು ಹೋಗ್ಬಿಟ್ಟೆ.
चलो कैमरा चार्जिंग आती थी. ಗೈಸ್ ಭಾಳ ಜೋರು ಭಾಳ ಜೋರು ಅಂತಲ್ಲ, ನಾವು ಹೊಡೆಯೋ ಸ್ಪೀಡಿಗೆ ಮತ್ತು ಜೋರು ಆಗೇ ಆಗ್ತದೆ ನೋಡಿ. ಈಗ ಇನ್ನೊಂದು ಬೆಳಗ್ಗೆ ಅಂತಾರೆ ದಾವಣಗೆರೆಗೆ ಇನ್ನೊಂದು 4 ಕಿಲೋಮೀಟ್ರ್ ಅದ. ಸ್ವಲ್ಪ ಮಳೆ ಬಸ್ ಜೋರು ಆಯ್ತು. ನಿಂತ್ಕೊಂಡಿದ್ದೆ ಇಲ್ಲಿ ಒಂದು ಬ್ರಿಡ್ಜ್ ಕೆಳಗೆ, ಕಡಿಮೆ ಆಯ್ತು. ಇನ್ನು ಹೊಂಡ್ತೇನೆ. ಕಂಪೇರ್ ಮಾಡಿದ್ರೆ ಬ್ರೇಕಿಂಗ್ ಕಡಿಮೆ ಇದೆ. बच गया बिडो. ಇನ್ನು ನೋಡಿದ್ರೆ ಏನೋ ಸಿಕ್ಕಿದೆ. ನಮ್ಮಮ್ಮಗೆ ಫೋನ್ ಮಾಡ್ಲಿಕ್ಕಂತಂದು ಫೋನ್ ತಕ್ಕೋಬೇಕಂತ ಲೂಸ್ ಮಾಡಿದೆ. ಲಕ್ಷ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ನಂದು ಐಫೋನ್ ಕ್ಯಾಮ್ರಾ ಇಲ್ಲಿ ಹೋಗ್ಯದ ಅದರದ್ದು. ಇದಕ್ಕೇನಾಗಿತ್ತು ಅಂತಂದ್ರೆ ಆಮೇಲೆ ಮನ್ಯಾಗ ಪಡ್ಕೊಂಡೇ ಬಿಡ್ತಿದ್ದೆ ನಾನು. ಸೋ ಫಾರ್ ಸೋ ಗುಡ್ ಅಷ್ಟ ನೋಡ್ರಿ. ಈಗ ದಾವಣಗೆರೆ ರೀಚ್ ಆಗ್ಯಾನ ನಾನು. ಆಲ್ಮೋಸ್ಟ್ ದಾವಣಗೆರೆ ಇನ್ನೊಂದು 3 ಕಿಲೋಮೀಟರ್ ಇರ್ಬೇಕು ದಾವಣಗೆರೆಗೆ ಅಷ್ಟೇ. ಪುಣ್ಯ ಈಗ ಹಾಕಿದ್ದೆ ಅಂತಂದು ಉಳಿತು ಫೋನ್ ನಂದು. ಇದ್ದಿದ್ದಿಲ್ಲ ಅಂತಂದ್ರೆ ಗೋವಿಂದ. ಜೈ ಶ್ರೀರಾಮ್. ನೋಡ್ರಿ ಅವು ನೋಡಿ ಆಲ್ಮೋಸ್ಟ್ ನಿಂತದ. ಸ್ವಲ್ಪ ಬರೀ ಹಂಗೆ ಲೈಟ್ ಡ್ರಿಸಲ್ ಆಯ್ತು ಅಷ್ಟೆ. ಜಸ್ಟ್ 85 ಕಿಲೋಮೀಟರ್ಸ್ ಅದ. ನಾ ಏನು ಮಾಡ್ತೀನಿ, ಯಾವಾಗ ಊರ ಹತ್ರ ಬರ್ತೇನಲ್ಲ ಅವಾಗ
ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಆವಾಗ ನಾನು ಊರೊಳಗೆ ಹೋಗುತ್ತೆ ಇರುತ್ತೆ. ಈಗೇನು ಸುಮ್ಮನೆ ಬೋರಿಂಗ್ ಹೈವೇನೇ ಇರ್ತದೆ ಅಷ್ಟೇ, ಮತ್ತೆ ಏನಿಲ್ಲ. ರೈಟ್. ಎಂಟ್ರಿ ಗುಬ್ಬಳ್ಳಿ. ಹುಬ್ಬಳ್ಳಿಗೆ ಸ್ವಾಗತ ಸುಸ್ವಾಗತ. ಹುಬ್ಬಳ್ಳಿ ಎಷ್ಟೊತ್ತಿಗೆ ಎಂಟ್ರ್ ಆಗೀನಿ? 8 ಗಂಟೆ 7 ನಿಮಿಷ. ಏನೋ ಹುಬ್ಬಳ್ಳಿ ಎಂಟ್ರ್ ಆಗೀನಿ. ಮನೆ ಮುಟ್ಟಕ್ಕೆ ಇನ್ನೊಂದು 20 ನಿಮಿಷ ಬೇಕು.